17 ಕೋಟಿ ರೂಪಾಯಿ ಖರ್ಚು ಮಾಡಿ ಅರಮನೆಯಲ್ಲಿ ಅದ್ಧೂರಿ ಮದುವೆಯಾಗಿ ಸುಂದರ ಸಂಸಾರ ಮಾಡುವ ಕನಸು ಕಂಡಿದ್ದ ಉದ್ಯಮಿ ಕೇತನ್ ತನ್ನ ಭಾವಿ ಪತ್ನಿಯಿಂದಲೇ ಹತ್ಯೆಯಾಗಿರುವುದು ನಿಜಕ್ಕೂ ಆಘಾತಕಾರಿ. ಹಾಗಾದ್ರೆ ಅದೊಂದು ಆಕಸ್ಮಿಕ ದುರಂತ ಎಂದುಕೊಂಡು ಕೇತನ್ನ ಅಂತ್ಯಕ್ರಿಯೆಯನ್ನು ಮುಗಿಸಿದ 4ನೇ ದಿನಕ್ಕೆ ಈ ಕೇಸಿನ ರಿಯಲ್ ಸೀಕ್ರೆಟ್ ತೆರೆದುಕೊಂಡಿದ್ದು ಹೇಗೆ, ಈಕೆಯೇ ಕೊಲೆಗಾತಿ ಅನ್ನೋದು ಹೇಗೆ ಕನ್ಫರ್ಮ್ ಆಯಿತು? ಬನ್ನಿ ನೋಡೋಣ. ಭಾವಿ ಪತಿಯನ್ನ ಕಂದಕಕ್ಕೆ ತಳ್ಳಿದವಳ ಮುಖವಾಡ ಕಳಿಸಿದ್ದು ಹೇಗೆ? ಒಂದಲ್ಲ ಎರಡಲ್ಲ 4 ಸುಳಿವುಗಳಿಂದ ಕೊಲೆ ರಹಸ್ಯ ಬಯಲು. ಪುಣೆಯ ಯುವ ರಿಯಲ್ ಎಸ್ಟೇಟ್ ಉದ್ಯಮಿ ಕೇತನ್ ಅಗರ್ವಾಲ್ ತನ್ನ ಭಾವಿ ಪತ್ನಿಯಿಂದಲೇ ಹತ್ಯೆಯಾಗಿರೋ ಸುದ್ದಿ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಶಾಕಿಂಗ್ ಅಂದ್ರೆ ಕೇತನ್ ಅಂತ್ಯಕ್ರಿಯೆ ನಡೆದ 4 ದಿನದ ಬಳಿಕ ಸಾವಿನ ರಹಸ್ಯ ಬಯಲಾಗಿತ್ತು. ಭಾವಿ ಪತ್ನಿ ಸಿಯಾ ಗೋಯಲ್ ಕೇತನ್ನ ಕೊಂದ ಕೊಲೆಗಾತಿ ಎಂಬ ಸತ್ಯ ಸ್ಫೋಟಗೊಂಡಿದೆ. ಪೊಲೀಸರ ವಿಚಾರಣೆಯಲ್ಲಿ ಈ ಮಳ್ಳಿ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ. ಲೋಹಗಢ ಕೋಟೆಯಿಂದ ಕೇತನನ್ನ ನಾನೇ ತಳ್ಳಿ ಕೊಂದುಬಿಟ್ಟೆ, ತನ್ನೊಟ್ಟಿಗೆ ಪ್ರಿಯಕರ ಚೇತನ್ ಚೌಧರಿ ಕೂಡ ಇದ್ದ ಅಂತ ತಪ್ಪೊಪ್ಕೊಂಡಿದ್ದಾಳೆ. ಅಷ್ಟಕ್ಕೂ ತಾವು ಸೃಷ್ಟಿಸಿದ ಅಪಘಾತದ ಕಟ್ಟು ಕಥೆಯನ್ನ ಇಡೀ ಜಗತ್ತೇ ನಂಬಿಬಿಟ್ಟಿದೆ. ಇನ್ಮೇಲೆ ತಮಗೆ ಯಾವುದೇ ಆಪತ್ತಿಲ್ಲ ಅಂತ ಒಳಗೊಳಗೆ ಬೀಗುತ್ತಿದ್ದ ಈ ಪಾಪಿಗೆ ಜೈಲು ದಾರಿ ತೋರಿಸಿದ್ದು ಹೇಗೆ ಅಂತೀರಾ? ಅದುವೇ ಪೊಲೀಸರ ಚಾಣಾಕ್ಷ ತನಿಖೆ. ಕ್ರೈಮ್ ಲೋಕದಲ್ಲಿ ಒಂದು ಮಾತಿದೆ ಕಣ್ರಿ, ಅಪರಾಧಿ ಎಷ್ಟೇ ಬುದ್ಧಿವಂತನಾಗಿದ್ರು ತಾನು ಮಾಡುವ ಓವರ್ ಸ್ಮಾರ್ಟ್ ಪ್ಲಾನ್ ನಲ್ಲಿಯೂ ಖಂಡಿತ ಒಂದಲ್ಲ ಒಂದು ಸುಳಿವನ್ನ ಬಿಟ್ಟು ಹೋಗಿರ್ತಾನೆ. ಈ ಕೇಸ್ನಲ್ಲೂ ಅಷ್ಟೇ. ಸಿಯಾ ಮತ್ತು ಚೇತನ್ ಸೇರಿ ಪರ್ಫೆಕ್ಟ್ ಮರ್ಡರ್ ಮಾಡಲು ಹೋಗಿ ಮಾಡಿದ ಆ 5 ತಪ್ಪುಗಳೇ ಇಂದು ಅವರ ಪಾಲಿಗೆ ಕಾನೂನು ಕುಣಿಕೆಯಾಗಿ ಪರಿಣಮಿಸಿದೆ. ಹೇಗೆ ಅಂದ್ರೆ ಜೂನ್ 18ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5:40ರವರೆಗೆ ಚೇತನ್ ಚೌಧರಿ ತನ್ನ ಮೊಬೈಲ್ ಇಂಟರ್ನೆಟ್ ಅನ್ನ ಸಂಪೂರ್ಣವಾಗಿ ಆಫ್ ಮಾಡಿ ಫೋನ್ ಅನ್ನ ತನ್ನ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಇಟ್ಟು ಹೋಗಿದ್ದ. ತಾನು ಕೋಟೆಯ ಬಳಿ ಇದ್ದಾಗ ತನ್ನ ಲೊಕೇಶನ್ ಟ್ರ್ಯಾಕ್ ಆಗಬಾರದು ಎನ್ನುವುದು ಆತನ ಐಡಿಯಾ ಆಗಿತ್ತು. ಆದರೆ ತಂತ್ರಜ್ಞಾನವನ್ನ ವಂಚಿಸಲು ಹೋದ ಆ ಮುಟ್ಟಾಳನಿಗೆ ಸಿಸಿಟಿವಿ ರೂಪದಲ್ಲಿ ಕಾದಿದ್ದ ಶಾಕ್ನ ಅರಿವಿರಲಿಲ್ಲ. ಎಸ್, ಮಧ್ಯಾಹ್ನ ಬಿಸಿಲು ಬರೋಬ್ಬರಿ 33 ಡಿಗ್ರಿ ಸೆಲ್ಸಿಯಸ್ ದಾಟಿ ಉರಿಯುತ್ತಿದ್ದಾಗ ಕೋಟೆಯ ಟಿಕೆಟ್ ಕೌಂಟರ್ನಲ್ಲಿ ಚೇತನ್ ಚೌಧರಿ ದಪ್ಪನೆಯ ಹುಡಿ ಜಾಕೆಟ್ ಧರಿಸಿ ಕ್ಯಾಪ್ ಹಾಕಿ ಮುಖ ಮುಚ್ಚಿಕೊಂಡು ಓಡಾಡಿದ್ದು ಪೊಲೀಸರ ಕಣ್ಣಿಗೆ ಬಿದ್ದ ಮೊದಲ ಸಾಕ್ಷಿಯಾಗಿತ್ತು. ಇನ್ನು ಆಕೆ ಮಾಡಿದ 2ನೇ ತಪ್ಪು, ಕೇತನ್ನನ್ನ ಕೇವಲ 15 ದಿನಗಳ ಅಂತರದಲ್ಲಿ ಬರೋಬ್ಬರಿ 4 ಬಾರಿ ಅದೇ ಕೋಟೆಗೆ ಹೋಗೋಣ ಅಂತ ಹಠ ಹಿಡಿದು ಒತ್ತಾಯಿಸಿದ್ದು. 3ನೇ ತಪ್ಪು ಅಂದ್ರೆ ಇಂಡೋನೇಷ್ಯಾದ ಬಾಲಿಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗುವ ಮುನ್ನವೇ ಕೇತನ್ ಪಾಸ್ಪೋರ್ಟ್ ನಿಗೂಢವಾಗಿ ಕಣ್ಮರೆಯಾಗುವಂತೆ ಮಾಡಿದ್ದು. ಕೇತನ್ನನ್ನ ಭಾರತದಲ್ಲೇ ಉಳಿಸಿ ಮುಗಿಸಬೇಕು ಎನ್ನುವ ಉದ್ದೇಶದಿಂದ ಸಿಯಾಳೆ ಆ ಪಾಸ್ಪೋರ್ಟ್ ಅನ್ನ ಹರಿದು ಕಸದ ತೊಟ್ಟಿಗೆ ಎಸೆದಿದ್ಲು ಎನ್ನುವುದನ್ನ ಖಾಕಿ ಪಡೆ ಪತ್ತೆ ಹಚ್ಚಿದಾಗ ಇಡೀ ತನಿಖೆಯ ದಿಕ್ಕೇ ಬದಲಾಗಿ ಹೋಯಿತು. ಕೇತನ್ ತಂಗಿ ಸಂಜನಾ ಸಿಯಾಳನ್ನ ನೇರವಾಗಿ ಎದುರಿಸಿ ತೀಕ್ಷ್ಣವಾದ ಪ್ರಶ್ನೆಗಳ ಸುರಿಮಳೆಗೈದಿದ್ಲು. ಆ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಸಿಯಾ ತಡಬಡಾಯಿಸಿದ್ಲು. ಆಕೆಯ ಮುಖದಲ್ಲಿದ್ದ ನಡುಕ ಮತ್ತು ಸುಳ್ಳು ಹೇಳಿಕೆಗಳು ಸಂಜನಾಳ ಅನುಮಾನವನ್ನ ಖಚಿತಪಡಿಸಿದ್ವು. ತಕ್ಷಣವೇ ಸಂಜನಾ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ನೀಡುತ್ತಾರೆ. ಪುಣೆ ಗ್ರಾಮಾಂತರ ಪೊಲೀಸ್ ಆದೇಶದ ಮೇರೆಗೆ ಎಂಟ್ರಿಯಾದ ಸೈಬರ್ ಕ್ರೈಮ್ ಮತ್ತು ಲೋನಾವಾಲಾ ಗ್ರಾಮಾಂತರ ಪೊಲೀಸರ ತಂಡ ಸಿಯಾಳ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆದುಕೊಂಡಿತ್ತು. ಆಕೆಯ ಫೋನ್ ಡೇಟಾವನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ಡಿಲೀಟ್ ಆಗಿದ್ದ ಚಾಟ್ಗಳು ಮತ್ತು ಕಾಲ್ ರೆಕಾರ್ಡ್ಸ್ ಅನ್ನ ಸೈಬರ್ ಲ್ಯಾಬ್ ನಲ್ಲಿ ರಿಕವರಿ ಮಾಡಿದಾಗ ಪೊಲೀಸರೇ ಒಂದು ಕ್ಷಣ ದಿಗ್ಭ್ರಮೆಗೊಳ್ಳುತ್ತಾರೆ. ಕಣ್ಣೆದರೆ ಹರಡಿಕೊಂಡಿತ್ತು ಕಳೆದ 6 ತಿಂಗಳ ಡೆಡ್ಲಿ ಪ್ರೇಮ ಕತೆ ಮತ್ತು ಕ್ರೂರ ಹತ್ಯೆಯ ಬ್ಲೂ ಪ್ರಿಂಟ್. ಹೌದು, ಸಿಯಾ ಮತ್ತು ಚೇತನ್ ನಡುವೆ ಕಳೆದ 6 ತಿಂಗಳಲ್ಲಿ ಬರೋಬ್ಬರಿ 2004 ಕರೆಗಳು ವಿನಿಮಯವಾಗಿದ್ವು. ಕೇವಲ ಫೋನ್ ಕರೆಗಳಷ್ಟೇ ಅಲ್ಲ, ಬರೋಬ್ಬರಿ 238 ಗಂಟೆಗಳ ಕಾಲ ಇವರಿಬ್ಬರು ರಹಸ್ಯವಾಗಿ ಸಂಭಾಷಣೆ ನಡೆಸಿದ್ರು. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಆ ಸ್ಫೋಟಕ ಸತ್ಯ ಅಂದ್ರೆ ಕೊಲೆಯ ಹಿಂದಿನ ರಾತ್ರಿಗಳೂ ಸೇರಿದಂತೆ ಸತತವಾಗಿ ಇವರಿಬ್ಬರು ರಾತ್ರಿ ಇಡೀ ವಿಡಿಯೋ ಕರೆಗಳಲ್ಲಿ ಮುಳುಗಿದ್ರು. ಮದುವೆ ಮಂಟಪದಲ್ಲಿ ಕೇತನ್ನ ಕೈ ಹಿಡಿಯಬೇಕಾಗಿದ್ದ ಆ ಹೆಣ್ಣು
ಪ್ರಿಯಕರನ ವಿಡಿಯೋ ಕಾಲ್ನಲ್ಲಿ ಲೈವ್ ಆಗಿ ಕುಳಿತುಕೊಂಡು ತನ್ನ ಭಾವಿ ಪತಿಯನ್ನ ಹೇಗೆ ಕಣಿವೆಯಿಂದ ಕೆಳಗೆ ತಳ್ಳಿ ಮುಗಿಸ್ಬೇಕು ಎನ್ನುವ ಮಾಸ್ಟರ್ ಪ್ಲಾನ್ ಅನ್ನ ಸಿದ್ಧಪಡಿಸ್ತಿದ್ಲು. ಡಿಜಿಟಲ್ ಯುಗದಲ್ಲಿ ತಾವೆಷ್ಟೇ ಸ್ಮಾರ್ಟ್ ಆಗಿ ಸಾಕ್ಷಿಗಳನ್ನ ಅಳಿಸಿ ಹಾಕಿದ್ರು ಸೈಬರ್ ಲೋಕದ ಪ್ರತಿಯೊಂದು ಹೆಜ್ಜೆಯು ಹಂತಕರನ್ನ ಸುಲಭವಾಗಿ ಬೆನ್ನಟ್ಟುತ್ತದೆ ಎಂಬುದಕ್ಕೆ ಇವರಿಬ್ಬರ ನಡುವೆ ನಡೆದ ಈ 238 ಗಂಟೆಗಳ ಸಂಭಾಷಣೆಯೇ ಮುಖ್ಯ ಸಾಕ್ಷಿಯಾಯಿತು. ತಾವಾಡಿದ ಸುಳ್ಳಿನ ಜಾಲದಲ್ಲೇ ಸಿಲುಕಿದ ಆ ಡೆಡ್ಲಿ ಜೋಡಿ ಕೊನೆಗೂ ಪೊಲೀಸರ ಮುಂದೆ ಮಂಡಿಯೂರಿ ತಮ್ಮ ಪಾಪ ಕೃತ್ಯವನ್ನ ಒಪ್ಪಿಕೊಳ್ಳಲೇಬೇಕಾಯಿತು.